ಹಂಗಂತ ಡೈಲಿ ಹೋಟೆಲಲ್ಲೂ ತಿನ್ನೋಕ್ಕಾಗಲ್ಲ. ಸೊ ಬನ್ನಿ ನಮ್ಮ ಮನೇಲಿ ಇವತ್ತಿನ ನೈಟ್ ಡಿನ್ನರ್ಗೆ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. అదే చెప్పేది మనకు చేస్తే ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಈವ್ನಿಂಗ್ಗೆ ಶುರು ಮಾಡಿದ್ದೀನಿ. 2 ಡೇಸ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ. ಇವತ್ತಿನ ಡೇ ಬಂದು ಫ್ರೈಡೇ ಹಾಗೂ ಸ್ಯಾಟರ್ಡೇ ವ್ಲಾಗ್ ಇದಾಗಿರುತ್ತೆ. ಸೊ 2 ಡೇಸ್ ವ್ಲಾಗ್ನ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಇವತ್ತು ಸಂಜೆ ಆಗಿದೆ, ಸಂಜೆ ಮೇಲೆ ವ್ಲಾಗ್ನ ಶುರು ಮಾಡಿದ್ದೀನಿ. ಹೇಗಿರುತ್ತೆ ಅಂತ ಡೈಲಿ ವ್ಲಾಗ್ ಇದಾಗಿರುತ್ತೆ. ಸೊ ಬನ್ನಿ, ಇವಾಗ ನೈಟ್ ಡಿನ್ನರ್ಗೆ ಅಡುಗೆನ ಮಾಡಬೇಕು. ಏನು ಇವತ್ತಿನ ಫ್ರೈಡೇ ಸ್ಪೆಷಲ್ ಅಂತ ನೋಡೋಣ. ಸಿಲಿಂಡರ್ ಖಾಲಿ ಆಗ್ತಾ ಬರ್ತಾ ಇದೆ. ನಮ್ಮ ಸಿಲಿಂಡರ್ ಅವರಿಗೆ ಕಾಲ್ ಮಾಡಿದರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಕಾಲ್ ಮೆಸೇಜ್ ನೋಡಿನೇ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಇನ್ನೂ ನಮ್ಮ ಮನೆಯಲ್ಲಿ ಸಿಲಿಂಡರ್ ಇಲ್ಲ. ಆಗಲೇ ಸ್ಮೆಲ್ ಬಂದು ಚಿಕ್ಕ ಸಿಲಿಂಡರ್ ಇದೆ, ಅದರಲ್ಲಿ ಮಾಡೋಣ ಅಂತ ಧೈರ್ಯವಾಗಿದ್ದೀವಿ. ಬ್ಲ್ಯಾಕಲ್ಲಿ ಸಿಲಿಂಡರ್ ಕೇಳೋದಕ್ಕೆ 2200 ರೂಪಾಯಿ ಹೇಳಿದ್ರು. ಸೊ ಅದ್ರ ಬದಲು ಒಂದು ಕರೆಂಟ್ ಸ್ಟವ್ನ ತೊಗೊಳ್ಬೋದು, ಇಂಡಸ್ಟ್ರಿಯಲ್ ಸ್ಟವ್ನ ಅಂತ ಫಿಕ್ಸ್ ಆಗಿದ್ದೀವಿ. ಸೊ ನೋಡೋಣ. ಈಗಾಗಲೇ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಸಿಲಿಂಡರ್ಸ್ನ ಕೊಡ್ತೀವಿ ಮನೆಗಳಲ್ಲಿ ಮಾಡೋರಿಗೆ, ಹೋಟೆಲ್ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ಸಿಲಿಂಡರ್ ಖಾಲಿ ಇಲ್ಲ ಅಂದ್ಬಿಟ್ಟು ಊಟ ಮಾಡೋದು ಬಿಡೋಕ್ಕಾಗಲ್ಲ, ಹಂಗಂತ ಡೈಲಿ ಹೋಟೆಲಲ್ಲೂ ತಿನ್ನೋಕ್ಕಾಗಲ್ಲ. ಸೊ ಬನ್ನಿ, ನಮ್ಮ ಮನೇಲಿ ಇವತ್ತಿನ ನೈಟ್ ಡಿನ್ನರ್ಗೆ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವತ್ತಿನ ನೈಟ್ ಡಿನ್ನರ್ಗೆ ಚಿಕನ್ ತಿನ್ನಬೇಕು ಅನ್ನಿಸ್ತಿದೆ ಅಂತ ಅಮ್ಮನ ಹತ್ರ ಹೇಳಿದೆ. ಸೊ ಅಮ್ಮ ಏನು ಮಾಡಿದ್ದಾರೆ ಚಿಕನಲ್ಲಿ ತೋರಿಸ್ತೀನಿ ಬನ್ನಿ. ಕಲರ್ ನೈಟಿಲೇ ಶಾನ ಪುಡಿ क्या फोन ఏమో ತರ ಬ್ಲರ್ ಅಟ್ಲ ಸ್ಟೋರೇಜ್ ಫುಲ್. ಇವತ್ತಿನ ನೈಟ್ ಡಿನ್ನರು ನಾನು ಹಾಗೆ ನನ್ನ ದೊಡ್ಡ ಮಗ ಇಬ್ಬರೂ ಅವನಿಗೋಸ್ಕರನೇ ಮಾಡಿರೋದು. ಹಾಗೆ ಅವನು ಇನ್ನೇನು ಸ್ವೀಟನ್ನು ಕೇಳಿದ. ಏನಪ್ಪ ಅಂದರೆ ಅದು ಹನಿ ಕೇಕ್ ಅಂದರೆ ಅವನಿಗೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ಹನಿ ಕೇಕ್ ಇಷ್ಟಪಡೋದು ಅವನೇ. ನನಗಂತೂ ಇಷ್ಟ ಆಗಲ್ಲ, ನಮ್ಮ ಹಸ್ಬೆಂಡು ತುಂಬ ಇಷ್ಟಪಡ್ತಿದ್ರು. ನೆಕ್ಸ್ಟ್ ಹನಿ ಕೇಕಲ್ಲಿ ನೋಡಿ ಈಗ ಪೈನಾಪಲ್ ಫ್ಲೇವರ್ ಬಂದಿದೆ. ಸೊ ಇಷ್ಟು ದಿವಸ ಒರಿಜಿನಲ್ ಆಗಿದ್ದಂದರೆ ಹನಿ ಕೇಕ್ ಒಂದೇ, ಇವಾಗ ಅದರಲ್ಲೂ ಫ್ಲೇವರ್ಸ್ ಬಂದುಬಿಟ್ಟಿದೆ. ಸೊ ಹನಿ ಕೇಕಲ್ಲೂ ಪೈನಾಪಲ್ ಫ್ಲೇವರು ಹಾಗೆ ನಾರ್ಮಲ್ ಎರಡೂ ಕೂಡ ಅವನಿಗೋಸ್ಕರ ಅಂತ ತಂದುಕೊಟ್ಟೆ. ಬನ್ನಿ, ಅಮ್ಮನ ಸ್ಪೆಷಲ್ ಏನಿವತ್ತು ಅಡಿಗೆ ಅಂತ ತೋರಿಸ್ತೀನಿ ನೋಡಿ. ಮುದ್ದೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ದೋಸೆ ಮಾಡೋಣ ಅಂತ. ನೋಡಿ, ಇದು ಬಂದು ಚಿಕನ್ ಸಾಂಬಾರಲ್ಲಿ ಚಿಕನ್ ಪೀಸ್ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಈ ಸಾಂಬಾರು ಬಂದು ದೋಸೆಗೆ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ಚಿಕನಲ್ಲಿ ಬಸ್ಸಾರು ಮಾಡ್ತೀವಿ. ಚಿಕನ್ ಪೀಸಸ್ಸು ನೋಡಿ ಈ ಥರ ಸಪ್ರೇಟು ಮಸಾಲ ಹಾಕಿ ಅದು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಟೇಸ್ಟು. ಚಿಕನ್ ಬಸ್ಸಾರು ಅಂತ ನಾಟಿ ಕೋಳಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅಂದ್ಕೊಂಡಿದ್ದ ತಕ್ಷಣ ನಾಟಿ ಕೋಳಿ ಸಿಗೋದಿಲ್ಲ ಅಲ್ವಾ, ಅಂಗಡಿಯಲ್ಲಿ ಸಿಗೋ ನಾಟಿ ಕೋಳಿ ನಮಗೆ ಇಷ್ಟ ಆಗೋದಿಲ್ಲ. ತಿನ್ನಬೇಕು ಊಟ. ನೋಡಿ ಸ್ವಲ್ಪ ಖಾಲಿ ಯಾಕೋ ಊದಿದಂಗೆ ಅನ್ನಿಸ್ತಾ ಇದೆ. ರೈಟ್ ಲೆಗ್ಗು ಸ್ವಲ್ಪ ಪೇಯ್ನ್ ಅನ್ನಿಸ್ತಿದೆ, ಯಾಕಂತ ಗೊತ್ತಿಲ್ಲ. ಏನೋ ಓಡಾಡುವಾಗ ಬೆಂಚು ಏನೋ ಟಚ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಮ್ಮ ಕೇಳ್ತಿದ್ದಾರೆ ಆ ಕಾಲು ಹೆಂಗಿದೆ ಈ ಕಾಲು ಹೆಂಗಿದೆ ಅಂತ. ಅಮ್ಮನಿಗೆ ಡೌಟ್ ಬಂದರೆ ಹಂಗೇ ಕಾಲು ಓದಿದೆ ಅಂದ್ಬಿಟ್ಟು ವಾಕ್ ಮಾಡು ಆಚೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲಿ ನೋಡಿ, ನೈಟ್ ಚಿಕನ್ ಸಾಂಬಾರಿಗೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಇದು ದೋಸೆ ಹಿಟ್ಟಲ್ಲ, ಆ್ಯಕ್ಚುಲಿ ಇಡ್ಲಿ ಹಿಟ್ಟಲ್ಲಿ ದೋಸೆ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಚೆನ್ನಾಗಿ ಬಂತು ದೋಸೆ. ಏನಕ್ಕೆ ಭಯ ಅಂದರೆ ನಾನು ಇಡ್ಲಿಗೆ ಸಪ್ರೇಟಾಗಿ ನೆನೆಸ್ತೀನಿ, ದೋಸೆಗೆ ಸಪ್ರೇಟಾಗಿ ನೆನೆಸ್ತೀನಿ. ಇಡ್ಲಿಗೆ ಹಾಕೋ ಇಂಗ್ರೀಡಿಯೆಂಟ್ಸು, ದೋಸೆಗೆ ಹಾಕೋ ಇಂಗ್ರೀಡಿಯೆಂಟ್ಸು ತುಂಬಾ ಡಿಫ್ರೆನ್ಸ್ ಇರುತ್ತೆ ನಾನು ಮಾಡೋ ಪ್ರೊಸೀಜರಲ್ಲಿ. ಹಾಗಾಗಿ ಭಯ ಇತ್ತು. ಬಟ್ ತುಂಬ ಚೆನ್ನಾಗಿ ಬಂತು ಇಡ್ಲಿ ಹಿಟ್ಟಲ್ಲಿ ದೋಸೆ. ಸೊ ನೋಡಿ, ನಮ್ಮ ಮನೆಯಲ್ಲಿ 2 ಮಕ್ಕಳಿದ್ದಾರೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ. ನೋಡಿ, ಇದು ಚಿಕ್ಕವನಿಗೆ ತುಂಬಾ ತೆಳ್ಳಗೆ ದೋಸೆ ಹಾಕ್ಕೊಡ್ಬೇಕು, ದೊಡ್ಡವನಿಗೆ ಸ್ವಲ್ಪ ದೋಸೆ ತಿಕ್ಕು ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಮಧ್ಯದಲ್ಲಿರಬೇಕು. ಇಬ್ಬರಿಬ್ಬರು ಮಕ್ಕಳಿದ್ರೆ ನಿಮ್ಮ ಮನೆಯಲ್ಲೂ ಇದೇ ಥರ ಕಷ್ಟಪಡ್ತೀರಾ? ಕಮೆಂಟಲ್ಲಿ ತಿಳಿಸಿ.
ನನಗೆ ಗೊತ್ತಿದ್ದಂಗೆ ಎಲ್ಲರ ಮನೆಯಲ್ಲೂ ಇದೇ ಪ್ರಾಬ್ಲಮ್ ಇರುತ್ತೆ. ಒಬ್ಬನ ತಿಂದಂಗೆ ಒಬ್ಬನ ತಿನ್ನೋದಿಲ್ಲ. ಅವನಿಗೆ ಒಂಥರ ಇರಬೇಕು, ಇವನಿಗೆ ಒಂಥರ ಇರಬೇಕು. ಸೊ ಫೈನಲಿ ನೋಡಿ, ಇದು ಬಂದು ದೋಸೆ ನನ್ನ ಚಿಕ್ಕ ಮಗನಿಗೆ. ಅವನಿಗೆ ಪೇಪರ್ ಥರ ಇರಬೇಕು. ಸೊ ಅಫ್ಕೋರ್ಸ್ ನನಗೂ ಕೂಡ ಅಷ್ಟೇ ದೋಸೆ ಪೇಪರ್ ಥರ. ನೋಡಿ, ಸಾಂಬಾರು ಬೌಲಲ್ಲಿ ಕೊಟ್ಟರೆ ಪ್ಲೇಟಿಗೆ ಹಾಕ್ಕೊಂಡು ಅವನು, ಚಿಕ್ಕವನಿಗೆ ಪ್ಲೇಟಿಗೆ ಹಾಕ್ಬಾರ್ದು, ಸಾಂಬಾರು ಬೌಲಲ್ಲಿ ಸಪ್ರೇಟಾಗಿ ಕೊಡಬೇಕು. ಸೊ ಈ ಥರ ಕೆಲವೊಂದನ್ನು ಮೇಂಟೈನ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತೀವಿ ನಾವು. ಮದರ್ಸ್ ಆಗಿರೋ ನಾವು ಮೇಂಟೈನ್ ಮಾಡಲೇಬೇಕು ಮಕ್ಕಳಿಗೋಸ್ಕರ. ಅವ್ರು ಏನೋ ಒಂದು ಸ್ವಲ್ಪ ತಿನ್ನಬೇಕು. ಅದನ್ನು ನನಗೆ ಪ್ಲೇಟಿಂಗ್ ಮಾಡಿಕೊಡೋದು ಅಂದರೆ ತುಂಬಾ ಇಷ್ಟ. ಯಾಕಂದರೆ ಆ ಪ್ಲೇಟಿಂಗ್ ಮಾಡಿಕೊಡೋದ್ರಲ್ಲೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ಥರ ಸೆಟ್ ದೋಸೆ ಥರ ಹಾಕ್ಕೊಂಡು ಈ ಸಾಂಬಾರಲ್ಲಿ ಡಿಪ್ ಮಾಡ್ಕೊಂಡು ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ. ಸೊ ಫೈನಲಾಗಿ ಇವತ್ತಿನ ನೈಟ್ ಡಿನ್ನರ್ ನಮ್ಮ ಮನೇಲಿ ಈ ಥರ ಇದೆ. ನನ್ನ ಪ್ಲೇಟಿಂಗ್ ತೋರಿಸ್ತೀನಿ ಬನ್ನಿ. ನನಗೆ ಎಷ್ಟೇ ದೋಸೆ, ಮುದ್ದೆ, ಇಡ್ಲಿ ಇದ್ದರೂ ನಂಗೆ ರೈಸ್ ಇರಲೇಬೇಕು. ಡೇಯಲ್ಲಿ 1 ಡೇ ಆದರೂ ರೈಸ್ ತಿಂದಿಲ್ಲ ಅಂದರೆ ನನಗೆ ಆಗೋದೇ ಇಲ್ಲ. ಸೊ ನಾಟಿ ಕೋಳಿ ಸಾಂಬಾರು, ಪೀಸು, ದೋಸೆ, ರೈಸು ಇವತ್ತಿನ ನನ್ನ ನೈಟ್ ಡಿನ್ನರ್ ಇದಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಳೆ ವ್ಲಾಗ್ಸಲ್ಲೆಲ್ಲ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಈಗ ಹೊಸ್ದಾಗಿ ಬೇಕು ಅಂದವರು ಕಮೆಂಟ್ ಮಾಡಿ. ನೆಕ್ಸ್ಟ್ ನಾಟಿ ಕೋಳಿಯಲ್ಲಿ ಈ ಸಾಂಬಾರನ್ನ ಮಾಡಿ ತೋರಿಸ್ತೀನಿ. ಹಾಗೆ ನನ್ನ ಫೇವ್ರೇಟ್ ಫ್ರೆಂಡ್ ಒಬ್ಬರು ಇದನ್ನ ಇಷ್ಟಪಟ್ಟಿದ್ದಾಳೆ. ಅವಳಿಗೆ ನೆಕ್ಸ್ಟ್ ಮಾಡಿ ಕೊಡಬೇಕು ಕರೆಸಿ ಮನೆಗೆ. ಅದೇ ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ನಾನ್ ವೆಜ್ ತಿಂದಾದಮೇಲೆ ಈ ಥರ ಸ್ವಲ್ಪ ಬಾಯಿಗೆ ಸೋಂಪು ಹಾಕ್ಕೊಂಡ್ರೆ ನಾನ್ ವೆಜ್ ತಿಂದಿರೋ ಸ್ಮೆಲ್ಲು ಕೂಡ ನಿಮಗೆ ರಿಲೀಫ್ ಅನಿಸುತ್ತೆ. ಹಾಗೆ ನಾನ್ ವೆಜ್ ತಿಂದಮೇಲೆ ಬನಾನಾ ತಿನ್ನೋ ಅಭ್ಯಾಸ, ಅದು ಚುಕ್ಕೆ ಬಾಳೆಣ್ಣೆ ಆಗಿರಬೇಕು. ತಿಂದು ಅವತ್ತಿನ ಫ್ರೈಡೇ ಡೇನ ಮುಗಿಸಿ ಇದು ಬಂದು ಸಾಟರ್ಡೆ ಮಾರ್ನಿಂಗ್ ವ್ಲಾಗ್ ಇದಾಗಿದೆ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗು. ನೋಡಿ, ಫ್ರೆಶ್ ಅಪ್ ಆಗಿ ಇವತ್ತು ಸೆಕೆಂಡ್ ಸಾಟರ್ಡೆ ಆಗಿರೋ ಕಾರಣ ನಮ್ಮ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಮಕ್ಕಳು ಮನೇಲಿ ಇದ್ದಾರೆ ಅಂದರೆ ಅವರು ಎದ್ದೇಳೋದೇ ಲೇಟು, 8:30 ಆ ಥರ ಎದ್ದೇಳ್ತಾರೆ. ನಾನು ವಾಯ್ಸ್ ಓವರ್ ಕೊಡುವಾಗ ನಿಮಗೆ ಪಕ್ಷಿಗಳ ಶಬ್ದ ಕೇಳ್ಬೋದು, ಅದನ್ನು ಇಂಪಾಗಿ ಕೇಳಿಸ್ಕೊಳ್ಳಿ. ಮಾರ್ನಿಂಗು ಮತ್ತು ಈವ್ನಿಂಗ್ ಟೈಮ್ ಇದೇ ಥರ ಶಬ್ದ ಕೇಳುತ್ತೆ ಮನೆ ಮುಂದೆ ಹಿಂದೆಗಡೆ. ಸೊ ನೋಡಿ, ಅವರಿಗೆ ಮಾರ್ನಿಂಗು ಸ್ಕೂಲಿಗೆ ಹೋಗುವಾಗ ಡೈಲಿನೂ ಅಷ್ಟೇ ಎಷ್ಟೇ ಟಿಫನ್ ಸ್ವಲ್ಪ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ಹಾಲು ಮತ್ತು ಎಗ್ಗನ್ನು ತಿನ್ನಿಸಿ ಅಭ್ಯಾಸ ನನಗೆ. ಸೋಮವಾರ ಹಾಗೆ ಗುರುವಾರ 2 ದಿವಸನ ಸ್ಕಿಪ್ ಮಾಡ್ತೀನಿ. ಆ 2 ದಿವಸ ಬಿಟ್ಟು ಇನ್ನು ಮಿಕ್ಕಿದ ಡೇ ಎಲ್ಲನೂ ಇದೇ ಥರನೇ ತಿನ್ನಿಸೋದು. ಏನಕ್ಕಪ್ಪ ಅಂದರೆ ನನ್ನ ದೊಡ್ಡ ಮಗ ತುಂಬ ಸಣ್ಣ ಇದ್ದಾನೆ. ಎಲ್ಲರೂ ಕೇಳ್ತಾರೆ ಸಣ್ಣ ಸಣ್ಣ ಅಂತ. ಅವ್ನ ಮಗುವಲ್ಲಿ ಎಷ್ಟು ಗುಂಡು ಗಿಡ್ಡ, 1 ಇಯರ್ ಆದಮೇಲೆ ಸಣ್ಣ ಆಗ್ತಾ ಬಂದ. ಹಾಗೆ ಅವ್ನ ಮಗುವಿಂದ ನಾವು ಡ್ರಮ್ ಕ್ಲಾಸಿಗೆ ಕಳಿಸೋದ್ರಿಂದ ಅವನು ಎಲ್ಲ ಕ್ಯಾಲರೀಸು ಬರ್ನ್ ಆಗುತ್ತೆ. ನಾವು ತಿನ್ನೋದನ್ನು ಬಿಟ್ಟು ಅವನಿಗೆ ತಿನ್ನಿಸಿ ಸಾಕಿದ್ದೀವಿ. ಬಟ್ ಗೊತ್ತಿಲ್ಲ ಅವ್ನು ದಪ್ಪ ಆಗಲ್ಲ ಅಂದರೆ ಅದಕ್ಕೆ ರೀಸನ್ ಏನಂತ ಗೊತ್ತಿಲ್ಲ. ಬನಾನಾ ಹೇಳೋರ್ದು ಹೇಳ್ತಾರೆ, ಎಲ್ಲನೂ ತಿನ್ನಿಸಿದ್ದೀವಿ ಬಟ್ ದಪ್ಪ ಆಗಲ್ಲ. ಏನು ಮಾಡೋಕ್ಕಾಗುತ್ತೆ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ಹಿಟ್ಟು ದೋಸೆ ಇಟ್ಟಿತ್ತಲ್ವ, ಅದನ್ನೇ ದೋಸೆ ಹಾಕ್ಕೊಂಡು ತಿಂದು ಈಗ ಸಂಜೆ 4 o'clock ಆಗಿದೆ. ಇಲ್ಲಿ ನನ್ನ ಚಿಕ್ಕ ಮಗ ಅಳ್ತಿದ್ದಾನೆ, ಹಠ ಮಾಡ್ತಿದ್ದಾನೆ. ಏನಕ್ಕಪ್ಪ ಅಂದರೆ ಅವನಿಗೆ ಜ್ಯೂಸ್ ಬೇಕಂತೆ. ಮನೆಯಲ್ಲಿ ಲೆಮನ್ ಜ್ಯೂಸ್ ಮಾಡಿಕೊಡ್ತೀನಿ ಅಂದರೆ ಬೇಡ, ಫ್ರೂಟ್ಸ್ದು ಪೌಡರ್ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಶಾಪಲ್ಲಿ, ಅದನ್ನು ಕೇಳ್ತಾ ಇದ್ದಾನೆ. ನಾನು ತಂದು ಕೊಡೋದು ಇಲ್ಲ, ಕುಡಿಸೋದು ಇಲ್ಲ. ನೋಡಿ, ಇವತ್ತು 2 ಮದುವೆ ರಿಸೆಪ್ಷನ್ ಇತ್ತು. ಸೊ ಹೋಗೋಕ್ಕಾಗಿಲ್ಲ, ಕ್ಯಾನ್ಸಲ್ ಆಯಿತು, ಬೇಜಾರಾಗ್ತಿದೆ. ಈ ಮದುವೆ ಬಂದು ದೊಡ್ಡಬಳ್ಳಾಪುರ ರೂಟು ಸಿಂಗನಾಯಕನಹಳ್ಳಿಯಲ್ಲಿ ಇರೋದು. ಇನ್ನೊಂದು ಮದುವೆ ದೂರ ಇತ್ತು. ಎರಡನ್ನೂ ಕೂಡ ಹೋಗೋದನ್ನು ತಪ್ಪಿಸ್ಕೊಂಡೆ. ಕೆಲವೊಂದು ಹೋಗೋದಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ತುಂಬಾ ಜರ್ನಿ ಮಾಡೋದು ತುಂಬಾ ರಿಸ್ಕ್ ಅನ್ನಿಸ್ತಿದೆ ಇತ್ತೀಚೆಗೆ. ಮುಂಚೆ ಆ ಥರ ಅನ್ನಿಸ್ತಿರ್ಲಿಲ್ಲ. ಬಟ್ ನಾನು ಹೋಗೋದು ಆಗಿಲ್ಲ. ಕರೆದಿರೋರು ಬೇಜಾರು ಮಾಡ್ಕೊಳ್ಬೋದು, ನನ್ನ ಪರಿಸ್ಥಿತಿ ಆಗಿದೆ. ಸೊ ಸಂಜೆ ನೋಡಿ, ಮನೆಯಲ್ಲಿ ಏನು ತಿಂಡಿ ಇಲ್ಲದೆ ಟೈಮಲ್ಲಿ ಈ ಥರ ನಾವೇ ಮನೆಯಲ್ಲಿ ಪಾಪ್ಕಾರ್ನ್ನ ಮಾಡ್ಕೊಬೋದು. ಇವಾಗ ಎಲ್ಲ ರೇಷನ್ ಅಂಗಡಿಯಲ್ಲೂ ಕೂಡ ಈ ಥರ ಲೂಸ್ ಸಿಗುತ್ತೆ. 1/4 kg, ಅರ್ಧ kg ಆ ಥರ ಬೈ ಮಾಡಿಕೊಂಡು ನಾವು ಮನೆಯಲ್ಲೇ ಮಾಡ್ಕೊಬೋದು. ಏನಿಲ್ಲ, ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ
ಬಟರು ಸಾಲ್ಟ್ ಹಾಕ್ಬಿಟ್ಟು ಪಾಪ್ಕಾರ್ನ್ ಹಾಕಿ ಫ್ರೈ ಮಾಡಿಕೊಂಡ್ರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ. ನೋಡಿ, ನನಗಿಂತ ನನ್ನ ಚಿಕ್ಕ ಮಗ, ನನ್ನ ದೊಡ್ಡ ಮಗ ಇಬ್ಬರೂ ಕೂಡ ಮಾಡ್ಕೊಂಡ್ಬಿಡ್ತಾರೆ ಈ ಥರ ಪಾಪ್ಕಾರ್ನ್ ಮನೇಲಿದ್ದರೆ. ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್, ಖಾರ ಬೇಕು ಅಂದ್ರೆ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಬಿಸಿ ಬಿಸಿ ಪಾಪ್ಕಾರ್ನ್ ಮನೆಯಲ್ಲೇ ರೆಡಿ ಆಗುತ್ತೆ. ಮಕ್ಕಳಿರೋ ಮನೇಲಿ ತಂದಿಟ್ಕೊಳ್ಳಿ, ಟೈಮಿಗೆ ಬೇಕಾಗುತ್ತೆ. ಸೊ ಸಂಜೆ ಆಗಿದೆ, ಪಾಪ್ಕಾರ್ನ್ ರೆಡಿ ಆಗ್ತಿದ್ರೆ ಆ ಸ್ಮೆಲ್ಲಿಗೆ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ನೋಡಿ, ಇದು ಬಂದು ನಾರ್ಮಲ್ ನಾವು ಸೀಡ್ಸನ್ನ ಕಾಫಿ ಪೌಡರ್ ಹಾಕಿಸ್ಕೊಂಡು ತೊಗೊಂಬಂದ ಅಭ್ಯಾಸ. ತುಂಬ ಜನ ಹೇಳ್ತಾರೆ ಬಿಸಿಲಿದೆ ಈಗಾದರೂ ಕಾಫಿನ ಸ್ಕಿಪ್ ಮಾಡ್ಕೊಂಡು ಟೀ ಕುಡಿ ಅಭ್ಯಾಸ ಮಾಡ್ಕೊಂತ. ಬಟ್ ನನಗಂತೂ ಆಗೋದಿಲ್ಲ. ಕಾಫಿ ಅಂದರೆ ತುಂಬಾ ಇಷ್ಟ. ನಂತರ ಎಷ್ಟು ಜನ ಕಾಫಿನ ಇಷ್ಟಪಡ್ತೀರಾ ಅಲ್ವಾ? ಅದನ್ನು ಸ್ಕಿಪ್ ಮಾಡ್ಕೊಳ್ಳೋದಂದರೆ ತುಂಬಾ ಕಷ್ಟ. ಅದು ಕಲ್ತಿರೋರಿಗೇ ಅಭ್ಯಾಸ ಗೊತ್ತಿರುತ್ತೆ. ಐ ವಾಂಟ್ ಕಾಫಿ ತುಂಬ 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 ಬೇಕು ನನಗೆ. ಕಾಫಿ ಕುಡಿತಾ ಪಾಪ್ಕಾರ್ನ್ ತಿಂತಾ ಇವತ್ತಿನ ಸಂಜೆನ ಈ ಥರ ಕಳೀತಾ ಇದ್ದೀವಿ. ಹಾಗೆ ಅಮ್ಮ ಕೇಳ್ತಾ ಇದ್ದಾರೆ ನೈಟ್ ಡಿನ್ನರ್ಗೆ ಏನು ಮಾಡಬೇಕು ಅಂತ. ಸೊ ಇವತ್ತೆಲ್ಲನೂ ಟಿಫನ್ ತಿಂತಾನೆ ಟಿಫನ್ಗಳಲ್ಲೇ ಕತ್ತೆ ಹಾಕ್ಬಿಟ್ಟಿದ್ದೀವಿ. ಒಂದು ಕಡೆ ಸಿಲಿಂಡರ್ದು ಟೆನ್ಷನ್ನು, ಸಿಲಿಂಡರು ಕಾಲ್ ಪಿಕ್ ಮಾಡ್ತಾನೇ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಒಂದು ಕಡೆ ಟೆನ್ಷನ್ನು. ರೆಡಿ ಬ್ಲ್ಯಾಕಲ್ಲಿ ಸಿಲಿಂಡರ್ ಕೇಳಿದ್ದಕ್ಕೆ 2200 ರೂಪಾಯಿ ಹೇಳಿದ್ರು. ಅಷ್ಟು ಕೊಟ್ಟು ತರೋ ಬದಲು ಒಂದು ಕರೆಂಟ್ ಸ್ಟವ್ನ ತೊಗೊಂಬರ್ಬೋದಲ್ವ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನೈಟ್ ಡಿನ್ನರಿಗೆ ಅಮ್ಮ ಹಾಗೆ ನನ್ನ ದೊಡ್ಡ ಮಗನಿಗೆ ಇಷ್ಟ ಆಗಿರೋದೇ 2 ಡೇಸಿನ ನಮ್ಮ ಮನೆಯಲ್ಲಿ ರೆಸಿಪೀಸು. ಇವತ್ತು ನೈಟು ಮಸಾಲ ಉಪ್ಪಿಟ್ಟು, ಅವನಿಗೆ ತುಂಬ ಇಷ್ಟ. ಮಸಾಲ ಉಪ್ಪಿಟ್ಟು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ನೈಟ್ ಡಿನ್ನರ್ಗೆ ಮಸಾಲ ಉಪ್ಪಿಟ್ಟು ಮಾಡೋಣ ಅಂತ. ಹಾಗೆ ಸ್ವಲ್ಪ ನಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ನಮ್ಮ ಅಮ್ಮನ ನೈಟಿ ನನ್ನ ವ್ಲಾಗಲ್ಲಿ ಎಷ್ಟು ಡೇ ನೈಟಿ ಹಾಕ್ಕೊಂಡಿರ್ತಾರೆ. ಸೂಪರ್ ಬಾగుంది నైటీ. రేపు ಯಾವ నైటీ వేసుకుంటావు? ఇంకి పింకీ పంకి ನನ್ನ ವ್ಲಾಗ್ಗಳಲ್ಲಿ ಅಮ್ಮನ ನೈಟಿಗಳು ನೋಡಿ ನೋಡಿ ನಮಗೇ ಬೇಜಾರಾಗ್ಬಿಟ್ಟಿದೆ. ಎಲ್ಲ ವ್ಲಾಗಲ್ಲೂ ಕಲರ್ ನೈಟಿಗಳು. ಆದಷ್ಟು ನೈಟಿನ ಕಡಿಮೆ ಮಾಡ್ಕೊ. ಸ್ಯಾರಿ ಪಾಪ ಆಗೋದಿಲ್ಲ ಸ್ಯಾರಿಲಿ. ಅಮ್ಮನಿಗೆ ಹೊಸ ನೈಟಿಗಳನ್ನ ತರಿಸಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಕಾಟನ್ ನೈಟೀಸ್ ತರಬೇಕು. ನೋಡಿ, ಪುದೀನ ಪ್ಲ್ಯಾಂಟು ಟೆರೆಸ್ ಮೇಲೆ ಇತ್ತು, ಕೆಳಗಡೆ ತಂದಿಟ್ಕೊಂಡಿದ್ದೀನಿ. ನೀರು ಹಾಕ್ತೆ, ಎಲ್ಲ ಪುದೀನ ಗಿಡನೂ ಒಣಗೋಗಿದೆ. ಸೊ ಅರ್ಜೆಂಟಿಗೆ ಬೇಕಂದರೆ ಕಿತ್ಕೊಳ್ಬೋದು ಅಂತ ಇಲ್ಲೇ ತಂದು ಇಟ್ಕೊಂಡಿದ್ದೀನಿ ಮನೆ ಹಿಂದೆ. ನೋಡಿ, ನಮ್ಮಮ್ಮ ನನ್ನ ಪ್ಲ್ಯಾಂಟ್ಸ್ ಮೇಲೆಲ್ಲನೂ ಕೂಡ ಬಟ್ಟೆ ಎಲ್ಲ ಒಣಗಿ ಬ್ಯಾಗೆಲ್ಲ ನೀರು ಸೋರಕ್ಕಿಟ್ಟಿದ್ದಾರೆ. ಸೊ ಪುದೀನ ಸ್ವಲ್ಪ ಕಿತ್ಕೊಂಡೆ. ಮಸಾಲ ಉಪ್ಪಿಟ್ಟಿಗೆ ಸ್ವಲ್ಪ ಪೇಸ್ಟನ್ನು ಮಾಡ್ಕೊಳ್ಬೇಕು. ನೋಡಿ, ಮಸಾಲ ಉಪ್ಪಿಟ್ಟಿಗೆ ಆನಿಯನ್ನು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗಲ್ಲ, ಮಸಾಲ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಅದು ನೈಟ್ ಟೈಮು ಬನ್ಸಿ ರವೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಮಸಾಲ ಉಪ್ಪಿಟ್ಟು ಬನ್ಸಿ ರವೆಯಲ್ಲೇ ಮಾಡ್ಕೊಬೇಕು, ನಾರ್ಮಲ್ ರವೆಯಲ್ಲಿ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಹಾಗೆ ಮಸಾಲ ಉಪ್ಪಿಟ್ಟಿಗೆ ಬದನೆಕಾಯಿ, ಉದ್ದ ಬದನೆಕಾಯಿ ಬರುತ್ತಲ್ವ ಬಿಳಿದು, ಅದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಚೆನ್ನಾಗಿರೋದು ಗೊತ್ತಿರುತ್ತಲ್ವ. ಹಾಗೆ ನನ್ನ ಟೇಸ್ಟ್ ಇದು. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಡ್ತೀರಾ ನೀವು. ರುಬ್ಬಕ್ಕೂ ಅಷ್ಟೇ ಏನೂ ಇಲ್ಲ ಪೇಸ್ಟು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸಾಲ್ಟಲ್ಲೂ ಅಷ್ಟೇ ನೀವು ಪುಡಿ ಉಪ್ಪಿಗೂ ಕಲ್ಲುಪ್ಪಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಎಲ್ಲರೂ ಹೇಳ್ತಾರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಎರಡೂ ಉಪ್ಪೇ ಅಲ್ವಾ ಅಂತ. ಇಲ್ಲ, ಕಲ್ಲುಪ್ಪಲ್ಲಿ ನೀವು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅಡುಗೆ. ನನಗಂತೂ ತುಂಬ ಇಷ್ಟ. ನಾನು ಆದಷ್ಟು ಕಲ್ಲುಪ್ಪನ್ನ ಬಳಸೋಕ್ಕೇ ಪ್ರಯತ್ನ ಪಡ್ತೀನಿ. ನೋಡಿ, ಈ ಪೇಸ್ಟು ಏನಪ್ಪ ಅಂದರೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿನ ಹಾಕಿ ಪೇಸ್ಟ್ ಗ್ರೈಂಡ್ ಮಾಡಿಕೊಂಡು ಉಪ್ಪು ಹಾಕಿ ಟೊಮೆಟೊ ಹಾಕಿದ ಮೇಲೆ ಆ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಲಿಟಲ್ ಬಿಟ್ ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬದನೆಕಾಯಿ ನೋಡಿ, ಫ್ರೈಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲೇ ಕುಕ್ ಆಗಿಬಿಡುತ್ತೆ, ಬೇಗನೆ ಬದನೆಕಾಯಿ ಬೇಯುತ್ತಲ್ವ. ಇವಾಗ ನಿಮಗೆ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ರುಚಿ ನೋಡ್ಕೊಂಡು ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಬೇಕಾದಲ್ಲಿ ನೀವು ಕಾಯಿ ತುರಿ, ಕೊತ್ತಂಬರಿ, ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ. ನನಗೆ ತುಂಬ ಇಷ್ಟ ಲೆಮನ್ನು, ಬಟ್ ಇವತ್ತು ಲೆಮನ್ ಖಾಲಿ ಆಗಿದೆ. ಇದ್ದಿದ್ದು ಲೆಮನ್ ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟಿದ್ದೀನಿ. ನೋಡಿ, ನನ್ನ ಮಗ ಎಷ್ಟು ಚೆನ್ನಾಗಿ ರವೆ ಬಿಡ್ತಾ ಇದ್ದಾನೆ ಅಡುಗೆಯಲ್ಲಿ. ಅವನು ನಾನು ಹೇಗೋ ನನ್ನ ಥರನೇ ಎಷ್ಟು ನೀಟಾಗಿ ಅಡುಗೆ ಮಾಡೋದ್ರಲ್ಲಿ ಗಮನ ಇಟ್ಟು ನೋಡ್ಕೊಳ್ತಾನೆ. ಹಾಗೆ ಬಿಟ್ಟರೆ ಅವನೇ ಟಿಫನ್ ಎಲ್ಲನೂ ಕೂಡ ಮಾಡ್ತಾನೆ, ಚೆನ್ನಾಗಿ ಮಾಡಿ ಕೊಡ್ತಾನೆ. ಅವನು ರೈಸು ಎಲ್ಲ ಮಾಡೋಕ್ಕೆ ಬರುತ್ತೆ ಅವನಿಗೆ. ಸೊ ಫೈನಲ್ ಆಗಿ ಎಲ್ಲ ರವೆನ ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಸಾಫ್ಟಾಗಿ ಇರಬೇಕು ಉಪ್ಪಿಟ್ಟು, ತುಂಬ ಡ್ರೈ ಆಗಿದ್ದರೆ ಚೆನ್ನಾಗಿರಲ್ಲ. ಬನ್ಸಿ ರವೆ ಆಗಿರೋ ಕಾರಣ
ಅದು ನೀರನ್ನು ಬೇಗನೆ ಅಬ್ಸರ್ವ್ ಮಾಡಿಕೊಂಡು ಬೇಗ ಡ್ರೈ ಆಗುತ್ತೆ. ಈಗ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿಯಾದಂಥ ಮಸಾಲ ಉಪ್ಪಿಟ್ಟನ್ನು ಸವಿಬೇಕು ಅಂದರೆ ಅದೃಷ್ಟ ಮಾಡಿರಬೇಕು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಅದು ಈ ಥರ ನೈಟ್ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಅಮ್ಮ ಎಲ್ಲರ ಪ್ಲೇಟಿಗೂ ಇಟ್ಕೊಟ್ರು. ನೈಟ್ ಟಿಫನ್ ತಿಂದು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೂತ್ಕೊಂಡೆ. ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್, ನಾಳೆ ಒಂದು ಸ್ಪೆಷಲ್ ಡೇ ಇದೆ, ಸಂಡೇ. ಅದನ್ನು ತಿಳಿಸೋಣ, ಸ್ವಲ್ಪ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಕೂತ್ಕೊಂಡೆ. ನನಗೇ ಗೊತ್ತಿಲ್ಲದೆ ನನ್ನನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗ್ದೇ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಆ ವಿಷಯ ಏನಪ್ಪ ಅಂತ ನೆಕ್ಸ್ಟ್ ವ್ಲಾಗಲ್ಲಿನೇ ತಿಳಿಸ್ತೀನಿ ನಿಮಗೆ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.